ಹಾಯ್ ಅನು. ಹಾಯ್ ಅಂಕಲ್. ಹೇಗಿದೆಯಾ? ಏನು ಮಾಡ್ತಿದೀಯಾ? ಏನಿಲ್ಲ, ಹೀಗೆ ಒಂದು ಪುಸ್ತಕ ಓದ್ತಾ ಇದ್ದೆ. ಓ ವೆರಿ ಗುಡ್. ಸಾಕಷ್ಟು ಪುಸ್ತಕಗಳನ್ನ ಇಟ್ಕೊಂಡ್ಬಿಟ್ಟಿದೀಯಾ? ಬೇಜಾರಾಗ್ತಿರುತ್ತೆ, ಟೈಮ್ ಪಾಸಿಗಂತ ಓದ್ತೀನಿ. ವೆರಿ ಗುಡ್. ಕೊಡು ನೋಡೋಣ, ಏನು ಓದ್ತಿದ್ಯಾ? ಅಯ್ಯೋ ಇಲ್ಲ ಅಂಕಲ್, ಇಲ್ಲಿಂದ ಆಗಬಾರ್ದು. ನೀನು ಪುಸ್ತಕ ಓದ್ತಿದ್ಯಾ ಅಂದರೆ ನಾನು ಸಂತೋಷ ಪಡ್ತೀನಮ್ಮ. ನಾನು ಯಾಕೆ ನಗಲಿ? ಕೊಡಿಲ್ಲ ನೋಡೋಣ. ಅನು, ಈ ಮನೇಲೆಲ್ಲರೂ ನಿನಗೇನೋ ಆಗಿದೆ ಅಂತಾರೆ, ಆದರೆ ನಿನಗೇನೂ ಆಗಿಲ್ಲ. ನೀನು ಆರಾಮವಾಗಿದೆಯಾ? ರಿಯಲಿ ನನಗೇನು ಆಗಿಲ್ವಾ? ನನಗೂ ಹಾಗೆ ಅನಿಸುತ್ತೆ ಅಂಕಲ್. ಆದರೆ ಕೆಲವೊಂದ್ಸಲ ತುಂಬ ಸುಸ್ತು, ಎಲ್ಲೋ ಬಿದ್ದಿರ್ತೀನಿ, ಎದ್ದು ನೋಡಿದ್ರೆ ಇಲ್ಲಿ ಮಲಗಿರ್ತೀನಿ. ಹೌದಾ? ನೋಡಮ್ಮ ಅನು, ನಾನು ಬಂದಿರೋದೇ ನೀನು ಎಲ್ಲೋ ಬಿದ್ದಿರ್ತೀಯ, ನಿನಗೆ ಎಚ್ಚರದಾಗೆ ಹಾಸಿಗೆ ಮೇಲೆ ಇರ್ತೀಯಲ್ಲ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ನೋಡು, ನೀನು ನನಗೆ ಕೋಆಪ್ರೇಟ್ ಮಾಡಿದರೆ ಆಗ ನಾನು ನಿನಗೆ ಸಹಾಯ ಮಾಡ್ತೀನಿ. ಓಕೆನಾ? ಖಂಡಿತ. ಪ್ರಾಬ್ಲಮ್ ಸಾಲ್ವ್ ಆಗೋ ಹಾಗಿದ್ರೆ ನೋ ಪ್ರಾಬ್ಲಮ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಎಲ್ಲಿ ಈಗ ನೀನು ನನ್ನ ಈ ಬೆರಳು ತುದಿನೇ ನೋಡ್ತಾ ಇರ್ತೀಯ. ಓಕೆ? ಚಾಕ್ಲೇಟ್ ಆಮೇಲೆ ತಿನ್ನಲ? ಓಕೆ. ನೀವು ಚಿಕ್ಕಿ ತಿಂತಾನೆ ಇಲ್ಲ? ನಾನು ಆಮೇಲೆ ತಿಂತೀನಿ, ಸರಿನಾ? ಓಕೆ. ನೀನೀಗ ಈ ಬೆರಳು ತುದಿನೇ ನೋಡ್ತಾ ಇರಬೇಕು. ಓಕೆ? ಓ ಹಾಗಲ್ಲಮ್ಮ, ನೋಡು, ನೀನು ಐಬಾಲ್ ಶೇಕ್ ಮಾಡಬಾರ್ದು. ನಿನ್ನ ಎರಡೂ ಕಣ್ಣು ನನ್ನ ಬೆರಳು ತುದಿನೇ ನೋಡ್ತಾ ಇರಬೇಕು. ಓಕೆ? ಕಾನ್ಸಂಟ್ರೇಟ್ ಮಾಡು. ಈಗ ನಿಧಾನವಾಗಿ ನಿನ್ನ ಎರಡು ಕಣ್ಣು ಮುಚ್ಚು. ರಿಲ್ಯಾಕ್ಸ್ more and more. Take a deep breath in. And slowly breathe out. ಐಬಾಲ್ ಶೇಕ್ ಮಾಡಬಾರ್ದು. ರಿಲ್ಯಾಕ್ಸ್ more and more. ನಿನ್ನ ಕಿವಿ ಮೇಲೆ ಈಗ ಹೊರಗಡೆ ಶಬ್ದಗಳೆಲ್ಲ ಬೀಳ್ತಾ ಇದೆ. ಯಾವುದನ್ನು ರೆಸಿಸ್ಟ್ ಮಾಡಬೇಡ. ನಿನ್ನ ಸಂಪೂರ್ಣ ಗಮನ ನನ್ನ ವಾಯ್ಸ್ ಮೇಲಿರಲಿ. You are totally with me now. Breathe in. Concentrate well, Anu. Breathe out. ಲಕ್ಷ್ಮಣ, ನಿನ್ನ ಅಪ್ಪನಿಗೆ ನಾನು ಹೇಳಿದ್ರೆ ಗೊತ್ತಾಗಲ್ಲ. ಈ ಜೋಕರ್ ಒಳಗೆ ಹೋಗಿ ಅನುನ ಮಲಗಿಸಿ ಕೈನ ಹಣೆ ಮೇಲಿಟ್ಟು ಏನೇನೋ ಮಾಡ್ತಾ ಇದ್ದಾನೆ. ಏನಾಗುತ್ತೆ ಇವನ ಕೈಲಿ? ಏನೂ ಆಗಲ್ಲ. ಹಿಂದೆ ನಾಗಮಣಿ ಒಂದು ಸಾರಿ ಹೀಗೆ ಮಾಡಿದ್ಲು, ನನ್ನ ಮೇಲೆ ಹಿಪ್ನೋಟೈಸ್ ಮಾಡ್ತೀನಿ ಅಂತ ಅಡ್ಡಡ್ಡ ಮಲಗಿಸಿದ್ಲು, ಏನೇನೋ ಮಾಡಿದ್ಲು. ಕೊನೆಗೇನಾಯಿತು? ಅವಳೇ ಮಂಗಾಗಿ ಯಾಕೆ ಹೋದ್ಲು. ಏನು ವರ್ಕೌಟ್ ಆಗಲ್ಲ ಕಣೋ. ಸುಮ್ಮನೆ